ನಮಸ್ಕಾರ ಸ್ನೇಹಿತರೆ. ಮಿಥುನ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 8 ವರಗಳು ಯಾವುವು? ಮಿಥುನ ರಾಶಿಯವರ ರಾಶಿ ಭವಿಷ್ಯ ಹೇಗಿರುತ್ತೆ? ಮಿಥುನ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ? ಏನೆಲ್ಲ ನಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತೆ? ಮಿಥುನ ರಾಶಿಯವರಿಗೆ ಏನೆಲ್ಲ ಲಾಭಗಳು ಇದೆ? ಯಾವೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮಿಥುನ ರಾಶಿಯವರಾಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಶುಭ ಗ್ರಹವಾದ ಶುಕ್ರನು ಇದೀಗ ಮಿಥುನ ರಾಶಿಯಲ್ಲಿ ಚಲಿಸ್ತಾ ಇರೋದ್ರಿಂದ ಆಶ್ಲೇಷ ನಕ್ಷತ್ರದ ಚತುರ್ಥ ಪಾದವನ್ನ ಪ್ರವೇಶಿಸಿದ್ದಾನೆ. ಶುಕ್ರನ ಈ ಚಲನೆಯಿಂದ ಈ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಮಯ ಶುರುವಾಗ್ತಾ ಇದೆ. ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹವನ್ನ ಪ್ರೀತಿ, ಸೌಂದರ್ಯ, ವೈಭವ, ಕಲೆ ಮತ್ತು ಭೌತಿಕ ಸುಖ ಸಮೃದ್ಧಿಯನ್ನ ಕರುಣಿಸುವ ಗ್ರಹ ಅಂತ ಕರೆಯಲಾಗುತ್ತೆ. ಈ ಗ್ರಹವು ಜೀವನದಲ್ಲಿ ಸುಖ, ಸಮೃದ್ಧಿ, ರಚನಾತ್ಮಕತೆ, ಸಂಬಂಧಗಳಲ್ಲಿ ಮಾಧುರ್ಯವನ್ನ ನೆಲೆಸುವಂತೆ ಮಾಡಲಿದೆ. ಈ ಶುಭ ಗ್ರಹವಾದ ಶುಕ್ರನು ಈ ರಾಶಿಯವರಿಗೆ ಈಗ ಪ್ರವೇಶವನ್ನ ಮಾಡಿರೋದ್ರಿಂದ, ತನ್ನ ಸಂಚಾರವನ್ನ ಆರಂಭಿಸಿರೋದ್ರಿಂದ, ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧದೇವನಾಗಿರೋದ್ರಿಂದ ಸಾಕಷ್ಟು ಪ್ರಭಾವವನ್ನು ನೋಡಬಹುದು. ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುತ್ತೆ. ಹಾಗಾಗಿ ಆಶ್ಲೇಷ ನಕ್ಷತ್ರದ ಚತುರ್ಥ ಪಾದದಲ್ಲಿ ಶುಕ್ರನ ಚಲನೆಯಿಂದಾಗಿ ಈ ರಾಶಿಯವರ ಜೀವನದಲ್ಲಿ ಯಶಸ್ಸು ಗಳಿಸೋದ್ರೊಂದಿಗೆ ಸಾಕಷ್ಟು ಸಕಾರಾತ್ಮಕ ಬದಲಾವಣೆ ಹೊಂದುವ ಯೋಗ ಕೂಡ ದೊರಕುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರಾಶಿಯವರಿಗೆ ಮಾತು ಮತ್ತು ಕುಟುಂಬದ ಸಂತೋಷದೊಂದಿಗೆ ಸಂಬಂಧವನ್ನ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಶುಕ್ರನ ಸಂಚಾರದಿಂದ ಈ ರಾಶಿಯವರಿಗೆ ಆರ್ಥಿಕ ದೃಷ್ಟಿಕೋನವು ಶುಭವಾಗಿರುತ್ತೆ. ಈ ಅವಧಿಯಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ಉತ್ತಮ ಸ್ಥಿತಿಯನ್ನು ಹೊಂದುತ್ತೀರಾ. ಹೂಡಿಕೆ ಮತ್ತು ಉಳಿತಾಯಕ್ಕೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರೊಂದಿಗೆ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತೀರಾ. ಕಲೆ, ಸಂಗೀತಕ್ಕೆ ಸಂಬಂಧಿಸಿದಂತಹ ಜನರು ಈ ಅವಧಿಯಲ್ಲಿ ತಮ್ಮ ರಚನಾತ್ಮಕತೆಯಿಂದಾಗಿ ಗೌರವ, ಖ್ಯಾತಿಯನ್ನು ಗಳಿಸ್ತಾರೆ. ಹಾಗೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಇರುತ್ತೆ ಮತ್ತು ಮನೆಯಲ್ಲಿ ಸಂತೋಷಮಯವಾದ ವಾತಾವರಣ ಇರುತ್ತೆ. ಶುಕ್ರನ ಸಂಚಾರದಿಂದಾಗಿ ನಿಮಗೆ ಹೆಚ್ಚಿನ ಲಾಭ ದೊರಕೋದ್ರೊಂದಿಗೆ ಈ ಅವಧಿಯಲ್ಲಿ ನೀವು ನಿಮ್ಮ ಮಾತನ್ನು ನಿಯಂತ್ರಿಸೋದು ಉತ್ತಮ. ಯಾಕಂತ ಅಂದ್ರೆ ಆಶ್ಲೇಷ ನಕ್ಷತ್ರದ ಪ್ರಭಾವದಿಂದಾಗಿ ಜಗಳ ಉಂಟಾಗುವ ಸಂಭವ ಇರುತ್ತೆ. ಈ ಸಮಯದಲ್ಲಿ ಅನವಶ್ಯಕ ಖರ್ಚುಗಳಿಂದ ದೂರ ಇರಿ ಮತ್ತು ಹಣಕಾಸಿಗೆ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚಿಸೋದು ಉತ್ತಮ. ಹಾಗೆ ಶುಕ್ರನ ಅಶುಭ ಪ್ರಭಾವವನ್ನು ದೂರ ಮಾಡಲು ಶುಕ್ರವಾರ ಲಕ್ಷ್ಮೀ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಮತ್ತು ಬಡವರಿಗೆ ಸಾಧ್ಯವಾದಷ್ಟು ಬಿಳಿ ಬಣ್ಣದ ಸಿಹಿ ತಿನಿಸು ಅಥವಾ ಅಕ್ಕಿಯನ್ನ ದಾನ ಮಾಡೋದ್ರಿಂದ ಒಳಿತಾಗತ್ತೆ. ಶುಕ್ರನ ಸಂಚಾರದಿಂದಾಗಿ ನೀವು ವ್ಯಕ್ತಿತ್ವ, ಆರೋಗ್ಯ ಮತ್ತೆ ಆತ್ಮವಿಶ್ವಾಸದೊಂದಿಗೆ ಸಂಬಂಧವನ್ನು ಹೊಂದಿರಾ. ಶುಕ್ರನ ಚಲನೆಯಿಂದಾಗಿ ಆಕರ್ಷಣೆ ಮತ್ತು ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಬಹಳಷ್ಟು ಸುಧಾರಣೆ ಕಾಣ್ತೀರಾ. ಜನರು ನಿಮ್ಮಿಂದ ಆಕರ್ಷಣೆಗೆ ಒಳಗಾಗ್ತಾರೆ. ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ರೊಮ್ಯಾನ್ಸ್ ಹಾಗೂ ಪ್ರೀತಿ ಹೆಚ್ಚಿಗೆ ಆಗುತ್ತೆ. ಕಲೆ, ಶಿಕ್ಷಣ, ರಚನಾತ್ಮಕ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರಿಗೆ ವಿಶೇಷವಾಗಿ ಯಶಸ್ಸು ಲಭಿಸುತ್ತೆ ಮತ್ತು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಈ ಸಮಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಿಗೆ ಆಗೋದ್ರೊಂದಿಗೆ ಅನುಕೂಲಕರ ಸಮಯ ಇದಾಗಿದೆ. ಹಾಗಾಗಿ ಈ ಅವಧಿಯಲ್ಲಿ ಸಹನೆಯಿಂದ ಇರೋದು ಉತ್ತಮ. ಜೊತೆಗೆ ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ಳಿ. ಮನೆಯಲ್ಲಿ ವಿಶೇಷವಾಗಿ ತಾಯಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಇನ್ನು ಈ ರಾಶಿಯವರಿಗೆ ತಮ್ಮ ಆಸೆಗಳು ಈಡೇರೋದ್ರೊಂದಿಗೆ ಈ ಲಾಭವನ್ನ ಕೂಡ ಕಂಡುಕೊಳ್ತಾರೆ. ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ತೀರಾ. ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಲಾಭ, ಸಾಮಾಜಿಕ ಪ್ರತಿಷ್ಠೆಯ ಹೆಚ್ಚಳ ಹಾಗೆ ಹೊಸ ಅವಕಾಶಗಳ ಪ್ರಾಪ್ತಿಯಾಗುತ್ತೆ. ಕೆಲಸವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರು ಈ ಅವಧಿಯಲ್ಲಿ ತಮ್ಮ ಕೆಲಸದ ಸ್ಥಳದಲ್ಲಿ ಗೌರವ, ಖ್ಯಾತಿಯನ್ನು ಪಡ್ಕೊಳ್ತಾರೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಗಳಿಸ್ತಾರೆ. ಪ್ರೀತಿ ಮತ್ತು ಸ್ನೇಹದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುತ್ತೀರಾ ಅಂತ ಹೇಳಬಹುದು. ಇನ್ನು ಇಷ್ಟು ದಿನ ನೀವು ಅನುಭವಿಸಿದಂತಹ ಒಂದಷ್ಟು ಕಷ್ಟಗಳಿಂದ ಈಗ ಮುಕ್ತಿಯನ್ನ ಕಂಡುಕೊಳ್ತೀರಾ. ಸಾಮಾಜಿಕ ಗೌರವ, ಖ್ಯಾತಿ ಹೆಚ್ಚಿಗೆ ಆಗುತ್ತೆ. ಪ್ರೀತಿ ಮತ್ತು ಸ್ನೇಹದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗೋದ್ರಿಂದ ನೀವು ನೆಮ್ಮದಿಯನ್ನ ಕಾಣ್ತೀರಿ. ಕಲೆ ಹಾಗೂ ರಚನಾತ್ಮಕ ಕಾರ್ಯಗಳಿಗೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ತಮ್ಮ ಪ್ರತಿಭೆಯನ್ನು ಉತ್ತಮವಾಗಿ ಪ್ರದರ್ಶಿಸಲು ಸಾಧ್ಯವಾಗುತ್ತೆ. ಈ ಅವಧಿಯಲ್ಲಿ ನೀವು ಯಾವುದೇ ನಿರ್ಧಾರಗಳನ್ನ ಅವಸರದಲ್ಲಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ಸ್ನೇಹಿತರೊಂದಿಗೆ ಸಾಕಷ್ಟು ವಿಶ್ವಾಸದಿಂದ ಇರಿ ಅಂತ ಹೇಳಬಹುದು. ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಯೊಂದಿಗೆ ಸಂಬಂಧವನ್ನ ನೀವು ಈ ಸಂದರ್ಭದಲ್ಲಿ ಹೊಂದ್ತೀರಾ. ಹಾಗಾಗಿ ಶುಕ್ರನ ಈ ಸಂಚಾರದಿಂದಾಗಿ ಅದೃಷ್ಟದಲ್ಲಿ ವೃದ್ಧಿಯಾಗುತ್ತೆ. ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ವಿದೇಶಿ ಪ್ರಯಾಣ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ತೀರಾ. ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸ್ಥಿರತೆ ನೆಲೆಸುತ್ತೆ ಮತ್ತು ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಲಭಿಸುತ್ತೆ. ಕಲೆ, ಲೇಖನ ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆ ಆಗುತ್ತೆ. ಈ ಸಮಯದಲ್ಲಿ ದೀರ್ಘಕಾಲೀನ ಯೋಜನೆಗಳಿಂದ ಅನುಕೂಲಕರ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ. ಈ ಸಮಯದಲ್ಲಿ ಹೂಡಿಕೆ ಮಾಡದೇ ಇರೋದು ಉತ್ತಮ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ನೀವು ಈ ಸಂದರ್ಭದಲ್ಲಿ ವಹಿಸಬೇಕಾಗತ್ತೆ. ವ್ಯಾಪಾರದೊಂದಿಗೆ
ಪಾಲುದಾರಿಕೆಯಲ್ಲಿ ಲಾಭವನ್ನ ಕಂಡುಕೊಳ್ತೀರಾ. ಜೊತೆಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ನೆಮ್ಮದಿಯನ್ನ ಕಾಣ್ತೀರಾ. ಈ ರಾಶಿಯ ಜನರ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಉಂಟಾಗುತ್ತೆ. ಅವಿವಾಹಿತ ರಾಶಿಗೆ ಸೇರಿದ ಈ ಜನರಿಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ದೊರಕುತ್ತೆ. ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ಲಾಭ ಸಿಗುತ್ತೆ. ಹೊಸ ವ್ಯಾಪಾರಕ್ಕಾಗಿ ಉತ್ತಮ ಅವಕಾಶ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಫಲಗಳನ್ನು ಪಡೆದುಕೊಳ್ತೀರಾ. ಈ ಅವಧಿಯಲ್ಲಿ ರಚನಾತ್ಮಕ ಕಾರ್ಯಗಳು ಮತ್ತು ಕಲೆಗೆ ಸಂಬಂಧಿಸಿದಂತೆ ಯೋಜನೆಗಳಲ್ಲಿ ಅನುಕೂಲಕರ ಫಲಿತಾಂಶವನ್ನು ಪಡೆದುಕೊಳ್ತೀರಾ. ಸಂಬಂಧಗಳಲ್ಲಿ ಪಾರದರ್ಶಕತೆ ನೆಲೆಸುತ್ತೆ ಮತ್ತು ಯಾವುದೇ ನಿರ್ಧಾರವನ್ನ ಅವಸರದಲ್ಲಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ಇನ್ನು ನೀವು ಈ ಸಂದರ್ಭದಲ್ಲಿ ಏನೇ ಮಾಡಿದ್ರೂ ಕೂಡ ನೀವು ಸಾಧ್ಯವಾದಷ್ಟು ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಅಥವಾ ಒಂದಷ್ಟು ಬುದ್ಧಿವಂತ ವ್ಯಕ್ತಿಗಳ ಅಥವಾ ಒಂದಷ್ಟು ಚಿಂತನಾಶೀಲ ವ್ಯಕ್ತಿಗಳ ಜೊತೆ ಒಂದಷ್ಟು ಚರ್ಚೆಯನ್ನ ಮಾಡಿ ನಂತರ ನೀವು ಈ ಒಂದು ಸಂದರ್ಭದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಅಂತ ಹೇಳಬಹುದು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಚೆನ್ನಾಗಿರಲು ಪ್ರಯತ್ನವನ್ನು ಮಾಡ್ತೀರಾ. ಹೀಗಾಗಿ ಎಲ್ಲವೂ ಚೆನ್ನಾಗಿರುತ್ತೆ. ಹಣಕಾಸಿನ ವಿಷಯದಲ್ಲಿ ದೊಡ್ಡ ಲಾಭ ಸಿಗುತ್ತೆ. ಜಿಮ್ ಅಥವಾ ಯೋಗ ತರಬೇತಿಗೆ ಹೋಗಿ ಮತ್ತು ನಿಮ್ಮ ಜೀವನದಲ್ಲಿ ಪ್ರಶಾಂತತೆಗೆ ಸ್ಥಳಾವಕಾಶವನ್ನ ಮಾಡಿಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮ್ಮ ಕೆಲಸದ ಗುಣಮಟ್ಟವನ್ನ ಪ್ರಶಂಸೆ ಮಾಡ್ತಾರೆ. ನಿಮ್ಗೆ ಬಡ್ತಿ ಸಿಗುತ್ತೆ. ಇನ್ನು ನೀವು ಎಷ್ಟರ ಮಟ್ಟಿಗೆ ಮುಂದೆ ಹೋಗ್ತೀರಾ ಅಂತ ಹೇಳಿದ್ರೆ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಅಂತ ಹೇಳ್ಬಹುದು. ವೃತ್ತಿಪರ ಜೀವನ ಸ್ಥಿರವಾಗಿರುತ್ತೆ. ವ್ಯವಹಾರದಲ್ಲಿ ಸ್ವಲ್ಪ ಲಾಭವನ್ನ ಕಾಣ್ತೀರಾ. ಶೀಘ್ರದಲ್ಲೇ ನೀವು ಎಲ್ಲವನ್ನ ಕೂಡ ಸರಿದೂಗಿಸ್ಕೊಂಡು ಹೋಗ್ತೀರಾ. ಪ್ರೇಮಿಗಳು ಪರಸ್ಪರ ಸಂತೋಷದ ಸಮಯವನ್ನ ಕಳೀತಾರೆ. ನಿಮ್ಮ ವೃತ್ತಿಪರ ಜೀವನ ಉತ್ತಮವಾಗಿರೋದ್ರಿಂದ ಕಷ್ಟಪಟ್ಟು ಕೆಲಸ ಮಾಡಿ ನೀವು ಅತ್ಯುತ್ತಮವಾದದ್ದನ್ನ ಸಾಧಿಸ್ತೀರಾ. ಆರೋಗ್ಯ ಮತ್ತೆ ಸಂಪತ್ತಿನಲ್ಲಿ ಸ್ಥಿತಿಗಳು ಬಲಗೊಳ್ತಾ ಹೋಗುತ್ತೆ. ನಿಮ್ಮೊಂದಿಗೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರು ಸಮಯವನ್ನ ಕಳೀಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಹೊಸ ಉದ್ಯೋಗದ ಕೊಡುಗೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಆದ್ರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಈ ಸಂದರ್ಭದಲ್ಲಿ ನೀವು ಹಳೆಯ ಸ್ನೇಹಿತರನ್ನ ಭೇಟಿ ಆಗ್ತೀರಾ. ನೀವು ಒಂದಷ್ಟು ತಪ್ಪುಗಳನ್ನು ಮಾಡಿದ್ರೆ ಆ ತಪ್ಪನ್ನ ಒಪ್ಪಿಕೊಳ್ಳಿಕ್ಕೆ ಇದು ಒಳ್ಳೆಯ ಸಮಯ. ಯಾರಾದ್ರೂ ಬಹಳ ದಿನಗಳಿಂದ ನಿಮ್ಮ ಹೃದಯದಲ್ಲಿ ಏನನ್ನಾದ್ರೂ ಹೂತಿಕೊಂಡಿದ್ರೆ ಅದನ್ನ ವ್ಯಕ್ತಪಡಿಸಲಿಕ್ಕೆ ಇದು ಅತ್ಯುತ್ತಮ ಸಮಯ. ಆರೋಗ್ಯದ ದೃಷ್ಟಿಯಿಂದ ನೀವು ಹಾಸನರಾಗ್ತೀರಾ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಏರಿಳಿತಗಳ ಮೂಲಕ ಸಾಗ್ತಿದ್ರೆ ಈ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಕಠಿಣ ಸಮಯದಿಂದ ಪಾರಾಗ್ಲಿಕ್ಕೆ ಹೊರಗಿನವರ ಸಹಾಯ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ನಿಮ್ಮ ಜೀವನ ಸಂಗಾತಿ ಅದೃಷ್ಟಶಾಲಿ ಅಂತ ಈ ಸಂದರ್ಭದಲ್ಲಿ ನೀವು ಸಾಬೀತುಪಡಿಸಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಅವರು ಯಶಸ್ಸನ್ನ ತರ್ತಾರೆ. ಆರೋಗ್ಯ ಸ್ಥಿತಿ ಬಲಗೊಳಿಸ್ತಾರೆ. ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಅದರಿಂದ ನೀವು ಮುಕ್ತಿಯನ್ನ ಕೂಡ ಕಂಡುಕೊಳ್ತೀರಾ. ಹೆಚ್ಚು ಶ್ರಮ ಪಡುವುದನ್ನ ಸಾಧ್ಯವಾದಷ್ಟು ತಪ್ಪಿಸಿದ್ರೆ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ. ನೀವು ಮನೆಯಲ್ಲಿ ಉತ್ತಮ ಸಮಯವನ್ನ ಕಳೀತೀರಾ. ಆರ್ಥಿಕವಾಗಿ ನೀವು ಸುರಕ್ಷಿತರಾಗಿರ್ತೀರಾ. ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಜ್ಞಾನ ಮತ್ತೆ ಕೌಶಲ್ಯಗಳನ್ನ ವಿಭಿನ್ನ ರೀತಿಯಲ್ಲಿ ಹೆಚ್ಚಿಸ್ಕೊಳ್ತೀರಾ. ಹೊಸದನ್ನ ಕಲಿತೀರಾ. ಬಹಳ ದಿನಗಳಿಂದ ಕಾಯ್ತಿದ್ದಂತಹ ದುಬಾರಿ ವಸ್ತುವನ್ನ ಮನೆಗೆ ತರ್ತೀರಾ. ಇನ್ನು ನೀವು ಸಂಪತ್ತಿನ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಇರುತ್ತೆ ಅಂತ ಹೇಳಬಹುದು. ನಿಮ್ಮ ಕಠಿಣ ಪರಿಶ್ರಮ ಮತ್ತೆ ಅಪೇಕ್ಷಿತ ಫಲಿತಾಂಶ 2 ಕೂಡ ಸರಿಯಾಗಿರುತ್ತೆ. ನಿಮ್ಮನ್ನ ಇದ್ಯಾವುದು ಕೂಡ ನಿರಾಸೆಗೊಳಿಸೋದಿಲ್ಲ. ನೀವು ಭರವಸೆಯನ್ನ ಕಳೆದುಕೊಳ್ಳೋಕೆ ಹೋಗ್ಬೇಡಿ. ಶಾಶ್ವತ ಶಕ್ತಿಯನ್ನ ನಂಬಿರಿ. ಇದೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದಗಳು.